ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ನನ್ನದೇ ಸ್ಯಾರಿಗೆ ವರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಪರ್ಲ್ ತೊಗೊಂಡಿದ್ದೀನಿ. ನೀವು ಪರ್ಲ್ ಆದರೆ ತೊಗೋಬೋದು, ಗೋಲ್ಡನ್ ಬೀಡ್ಸ್ ಆದರೆ ತೊಗೋಬೋದು, ನಿಮ್ಮ ಇಷ್ಟ. ನನ್ನ ಬ್ಲೌಸಿಗೆ ವರ್ಕ್ ಹಾಕಿರೋದು ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹಾಕಿದ್ದೀನಿ. ಆ ಸೀರೆಗೆ ಇವಾಗ ನಾನು ವರ್ಕ್ ಹಾಕಿ ತೋರಿಸಿದ್ದೀನಿ. ಅದರಲ್ಲಿ ಪರ್ಲ್ ಮತ್ತು ಮ್ಯಾಟ್ ಫಿನಿಶಿಂಗ್ ಬೀಡನ್ನ ನಾನು ತೊಗೊಂಡಿದ್ದೆ. ಹಾಗಾಗಿ ಸೀರೆಗೂ ಸಹ ಅದೇ ಥರ ತೊಗೊಂಡು ಹಾಕ್ತಾಯಿದ್ದೀನಿ. ಮೊದಲಿಗೆ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಸರಿ ಲಾಕ್ ಮಾಡಿ, ಲಾಕ್ ಆದಮೇಲೆ 1 2 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಪಕ್ಕದಲ್ಲೇ ಕಂಬ ಹಾಕಬೇಕು. ಕಂಬ ಹಾಕೋದು ತುಂಬ ಈಸಿ. 2ರಿಂದ 1 ಕಂಬ ಹಾಕ್ತಾಯಿದ್ದೀನಿ. ತುಂಬ ಲೆಂತಿಯಾಗಿ ಎಳ್ಕೊಬೇಡಿ, ಬೆಂಡ್ ಆಗಿಬಿಡುತ್ತೆ. ಮೀಡಿಯಮ್ ಸೈಜಲ್ಲಿ ಮತ್ತು 2 ಚೈನು, ಅಂದರೆ 2 ಚೈನ್ ಹಾಕಿ ಒಂದು ಕಂಬ ಹಾಕಿದ ಮೇಲೆ ಮತ್ತು 2 ಚೈನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಅದ್ರ ಪಕ್ಕದಲ್ಲೇ ಸ್ವಲ್ಪ 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಬಿಟ್ಟು ಮತ್ತು ಕಂಬಗಳನ್ನ ಹಾಕಬೇಕಿಲ್ಲಿ. ಒಂದ್ಸರಿ ಈ ಥರ ಗಂಟಾಗ್ಬಿಡುತ್ತೆ ದಾರ. 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ಮತ್ತೆ ಒಂದು ಕಂಬ ಹಾಕಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ. ಇಲ್ಲೇನಿಲ್ಲ, ಸಿಂಪಲಾಗಿ 2 ಚೈನು ಮತ್ತು 2 ಕಂಬ, ಅಂದರೆ 2 ಡಬಲ್ ಕ್ರೋಶೆ, 2 ಚೈನು 2 ಡಬಲ್ ಕ್ರೋಶೆ. ಈ ಥರನೇ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡಬೇಕು. ಬೇಸ್ ಲೈನ್ದು ಇದಕ್ಕೆ ಯಾವುದೇ ರೀತಿಯಾದಂಥ ನಾನು ಕುಚ್ಚು ಕಟ್ಟಿಲ್ಲ. ಬೇಕಂದರೆ ನೀವು ಕುಚ್ಚು ಕಟ್ಕೋಬೋದು. ನನಗೆ ಕುಚ್ಚು ಇಷ್ಟಪಡಲ್ಲ ಅಂತ ಹಂಗಾಗಿ ನಾನು ಜಾಸ್ತಿ ಈ ಥರ ಬಾರ್ಡರ್ ಲೈನ್ ಡಿಸೈನ್ಸ್ನೇ ನಾನು ಹಾಕೋದು ನನ್ನ ಸೀರೆಗಳಿಗೆಲ್ಲ. ಹಾಗಾಗಿ ಅದೇ ಥರ ಹಾಕಿರೋದನ್ನು ನಾನು ಇಲ್ಲಿ ವೀಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು 2ರಿಂದ 1 ಕಂಬನ ಹಾಕ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲು ಅಂದರೆ ಬಾರ್ಡರ್ ಲೈನ್, ಬೇಸ್ ಲೈನ್ ಫುಲ್ಲು ಇದನ್ನೇ ಕಂಪ್ಲೀಟ್ ಮಾಡಬೇಕು. 2 ಚೈನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2 ಚೈನ್ ಗ್ಯಾಪ್ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇದನ್ನು ನಾನು ಸ್ಯಾರಿಗೆ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಹಾಕ್ಕೊಂಡು ಹೋಗಬೇಕು. ಇವಾಗ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಒಂದೇ ಹೈಟ್ನಲ್ಲಿದ್ದರೆ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಈ ಥರ ಫುಲ್ಲು ಒಂದೇ ಹೈಟ್ನಲ್ಲಿ ಹಾಕ್ಕೊಂಡು ಹೋಗಿ. ನೋಡಿ, ಒಂದೇ ಹೈಟ್ನಲ್ಲೇ ಬರುತ್ತೆ. ಇದಾದ ನಂತರ ಇವಾಗ ಫುಲ್ಲು ಎಂಡಿಂಗ್ನಲ್ಲಿ ನಾನು ಲಾಸ್ಟಿಗೆ ಮತ್ತೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿದ್ದೀನಿ. ಈಗ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅದ್ರ ಮೇಲೆ ಈ ದಾರನ ಲಾಕ್ ಹಾಕ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಹಾಕ್ತಾಯಿದ್ದೀನಿ. ಲಾಕ್ ಹಾಕಿದ್ಮೇಲೆ 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು, ನೋಡಿ 2 ಚೈನ್ ಗ್ಯಾಪ್ ಇತ್ತಲ್ಲ ಬೇಸ್ ಲೈನಲ್ಲಿ, 2 ಕಂಬ ಹಾಕಿ 2 ಚೈನ್ ಇತ್ತಲ್ಲ, ಅದರೊಳಗಡೆಗೆ ನಾನು ಇವಾಗ ಕಂಬಗಳನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚೈನ್ ಹಾಕಬೇಕು. 2 ಕಂಬ ಹಾಕಿದ್ಮೇಲೆ, ಅಂದರೆ 1 ಕಂಬ ಹಾಕಿದ್ಮೇಲೆ 1 ಚೈನ್ ಹಾಕಿ ಮತ್ತೆ 1 ಕಂಬ ಹಾಕಬೇಕು. ಇವಾಗ ನೋಡಿ ತೋರಿಸ್ತೀನಿ. 1 ಬೀಡ್ ಹಾಕ್ತೀವಾ, ಹಾಕಿದ್ಮೇಲೆ ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಇವಾಗ ನೋಡಿ 2 ಚೈನ್ ಇದೆಯಲ್ಲ ಇಲ್ಲಿ ಸೂಜಿ ಬೀಡ್ ಲಾಕ್ ಹಾಕಿಬೇಕು. ಅಂದರೆ ಸೂಜಿ ಒಳಗಡೆ ಮೇಲೆ ದಾರ ತೊಗೊಂಡು ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ 1 ಕಂಬ ಹಾಕಿದ್ಮೇಲೆ 1 ಚೈನ್ ಹಾಕಬೇಕು. ಮತ್ತೆ 1 ಸೂಜಿ ಮೇಲೆ ದಾರ ತೊಗೊಂಡು ಸೂಜಿ ಮೇಲೆ ದಾರ ತೊಗೊಂಡೋಗಿ 1 ಚೈನ್ ಹಾಕಿರ್ತೀವಲ್ಲ ತೊಗೊಂಡೋಗಿ ಆ 2 ಚೈನ್ ಗ್ಯಾಪ್ನೊಳಗಡೆಗೆ ಮತ್ತೆ 1 ಕಂಬ, ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತು 1 ಬೀಡನ್ನ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು. ಮತ್ತು ಇದೇ ಥರನೇ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಕಂಬ ತುಂಬ ಈಸಿಯಾಗಿದೆ. ಬೀಡ್ ಹಾಕಿ 1 ಲಾಕ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡೋಗಿ 2 ಚೈನ್ ಗ್ಯಾಪ್ನೊಳಗಡೆಗೆ ಹೋಗಿ 1 ಕಂಬ ಹಾಕಿದ್ಮೇಲೆ 1 ಚೈನು ಮತ್ತು 1 ಕಂಬ, ಅದಾದ ನಂತರ 1 ಬೀಡ್. ಸ್ವಲ್ಪ ವೀಡಿಯೋ ಬ್ಯಾಕ್ ಸೈಡ್ ಹೋಗಿಬಿಟ್ಟಿದೆ ಇಲ್ಲಿ. ನಾನು ಅದಕ್ಕೆ ಇವಾಗ ನೆಕ್ಸ್ಟ್ ಸ್ವಲ್ಪ ಇನ್ನೊಂದು ಚೂರು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ಅಷ್ಟೊಂದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ನಾವು ಫಸ್ಟಿಗೆ ಬೇಸ್ ಲೈನಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ ಚೈನ್ ಮೇಲೆ ನೋಡಿ ಇಲ್ಲಿ ಚೈನ್ ಹಾಕಿ 2 ಚೈನ್ ಹಾಕಿ ಅದಾದ ನಂತರ ನೋಡಿ 1 ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ 1 ಕಂಬ, 1 ಚೈನು, 1 ಕಂಬ ಮತ್ತು 1 ಬೀಡ್. ಈ ಥರ ಸ್ವಲ್ಪ ವಿ ಶೇಪ್ ಕಾಣುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಮಧ್ಯದಲ್ಲಿ ಗ್ಯಾಪ್ ಕಾಣುತ್ತೆ ನೋಡಿ. ಆ ಪಿಂಕ್ ಕಲರ್ ಏನು ಕಂಬ ಹಾಕಿದ್ರು ಅದು ಮಧ್ಯದಲ್ಲಿ ಗ್ಯಾಪ್ ಕಾಣುತ್ತೆ. ಈ ಥರನೇ ನೀವು ಸೆಕೆಂಡ್ ಸ್ಟೆಪ್ನು ಸಹ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇದು ಬಾರ್ಡರ್ ಲೈನ್ ಡಿಸೈನ್ ನಾನು ಆಗಲೇ ಹೇಳ್ದಂಗೆ ಸಿಂಪಲಾಗಿ ನೀವು
ಬೇಕು ಅನ್ನೋರಿಗೆ ಈ ಥರ ಹಾಕಿ ಕೊಡ್ಬೋದು. ನೋಡಿ, ಒಂದು ಚೈನ್ ಹಾಕಿಬಿಟ್ಟು ಮತ್ತು ಒಂದು ಕಂಬ. ಇದು ಯಾವುದೇ ರೀತಿಯಾದಂಥ ಫೋಲ್ಡ್ ಆಗೋದಾಗಲಿ ಯಾವ ಥರ ಅಲ್ಲ, ತುಂಬ ಸ್ಟಿಫಾಗಿ ಕೂರುತ್ತೆ. ಡಿಸೈನ್ ನಿಮಗೆ ತೋರಿಸ್ತೀನಿ ನಾನು. ಸ್ಟಿಫಾಗೇ ಇರುತ್ತೆ, ಬೆಂಡ್ ಆಗೋದಾಗಲಿ ಸ್ವಲ್ಪ ಫೋಲ್ಡ್ ಆಗೋದಾಗ ನೋಡಿ ಆ ಥರ ಏನೂ ಆಗಿಲ್ಲ. ನೋಡಿ, ಲಾಕ್ ಮೇಲೆ 2 ಚೈನ್ ಹಾಕಿದ್ವಾ, ಆ ಚೈನ್ ಹಾಕಿದ್ಮೇಲೆ ಒಂದು ಕಂಬ ಹಾಕಿ ಒಂದು ಚೈನ್ ಹಾಕಬೇಕು. ನೋಡಿ, ಒಂದು ಕಂಬ ಹಾಕಿದ್ಮೇಲೆ ಒಂದು ಚೈನು ಮತ್ತು ಒಂದು ಕಂಬ, ಒಂದು ಬೀಡು ಮತ್ತು ಒಂದು ಕಂಬ ಮತ್ತು ಒಂದು ಚೈನು. ಈ ಥರನೇ ಇವಾಗ ನೋಡಿ ಇಲ್ಲಿ ಇವಾಗ ಆ ಥರ ತಿಳ್ಕೊಳ್ಳಿ. ಯಾಕಂದರೆ ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತಂದ್ರೆ ನಾನು ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಒಂದು ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡಿ, ಇಲ್ಲ ಅಂದರೂ ನಡೆಯುತ್ತೆ. ಇವಾಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 2 ಚೈನ್, ಬೇಸ್ ಲೈನ್ ಇತ್ತಲ್ಲ 2 ಚೈನ್ ಒಳಗಡೆ 2ರಿಂದ 1 ಕಂಬ ಹಾಕ್ಬಿಟ್ಟು ಒಂದು ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡೋಗಿ ದಾರ ತಂದುಬಿಟ್ಟು ಅದೇ 2 ಚೈನ್ ಗ್ಯಾಪ್ ಮಾಡೋಕ್ಕೆ ಮತ್ತು ಕಂಬ ಹಾಕಬೇಕು. ಈ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಈ ಸೆಕೆಂಡ್ ಸ್ಟೆಪ್ನೂ ಸಹ ಫುಲ್ಲು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಲೆಂತಿಯಾಗಿ ತೋರಿಸಿದ್ದೀನಿ, ಯಾಕಂದರೆ ಸೆಕೆಂಡ್ ಲೈನು ನನಗಲ್ಲಿ ಫಸ್ಟಿಗೆ ವಿಡಿಯೋ ಸ್ವಲ್ಪ ಬ್ಯಾಕ್ ಸೈಡ್ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಇದು 2 ಸ್ಟೆಪ್ಪಿಗೆ ಈ ಥರನೇ ಬಿಡ್ಬೋದು, ಬಟ್ ನಾನು 3 ಸ್ಟೆಪ್ ಹಾಕಿದ್ದೀನಿ. ಯಾಕಂದರೆ ಪರ್ಲು ಬೇಕು ನನಗೆ ಮತ್ತು ಗೋಲ್ಡನ್ ಬೀಡು ಸಹ ಬೇಕು ಅಂತ ಹೇಳ್ಬಿಟ್ಟು ನಾನು 3rd ಸ್ಟೆಪ್ನೂ ಸಹ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 3rd ಸ್ಟೆಪ್ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ಮ್ಯಾಟ್ ಫಿನಿಶಿಂಗ್ ಬೀಡ್ ತೊಗೊಂಡಿದ್ದೀನಿ. ಅಂದರೆ ಈ ಸ್ಯಾರಿ ಬ್ಲೌಸಿಗೆ ನಾನು ಯಾವುದು ಮ್ಯಾಟ್ ಫಿನಿಶಿಂಗ್ ತೊಗೊಂಡಿದ್ನಲ್ಲ 4mm ಬೀಡ್ 3mm ಬೀಡ್, ಆ ಬೀಡನ್ನೇ ನಾನು ಇಲ್ಲಿ ತೊಗೊಂಡಿರೋದು. ನೋಡಿ, ಫಸ್ಟಿಗೆ 2 ಚೈನ್ ಇತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು ಅಲ್ಲೇ ಇನ್ನೂ ಒಂದು ಸರಿ ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ 1 2 2 ಚೈನ್ ಹಾಕಿದ್ವಾ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ, ಈ 1 ಚೈನ್ 2 ಕಂಬದ ಮಧ್ಯೆ 1 ಚೈನ್ ಹಾಕಿದ್ವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ, 2 ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಅದರೊಳಗಡೆ ಹೋಗಿ ದಾರ ತಂದು 2ರಿಂದ 1 ಕಂಬ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಅದರಲ್ಲೇ ಕಂಬ ಹಾಕ್ತಾಯಿದ್ದೀನಿ. 1 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ವಲ್ಲ, ಅದರೊಳಗಡೆ ಕಂಬ ಹಾಕಿದ್ದೀನಿ. ಒಂದು ಮ್ಯಾಟ್ ಫಿನಿಶಿಂಗ್ ಬೀಡನ್ನ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇವಾಗ ನೆಕ್ಸ್ಟ್ 2 ಕಂಬ ಹಾಕಿ 1 ಕಂಬ ಹಾಕಿ 1 ಚೈನ್ ಹಾಕಿ 1 ಕಂಬ ಹಾಕಿದ್ವಲ್ಲ, ಪಿಂಕ್ ಕಲರ್ ಸೆಕೆಂಡ್ ಸ್ಟೆಪ್ನಲ್ಲಿ ಅದ್ರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಮತ್ತೆ ಕಂಬ ಹಾಕಬೇಕು. ಅಲ್ಲಿ 2 ಕಂಬ ನಮಗೆ ಕ್ಲೀನಾಗಿ ಕೂರುತ್ತೆ, ಅದಕ್ಕೆ ನಾವಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಹಾಕಿರ್ತೀವಿ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಹಾಕ್ಬಿಟ್ಟು ನೆಕ್ಸ್ಟು ಮತ್ತೆ 2 ಕಂಬದ ಮಧ್ಯದಲ್ಲಿ ಮತ್ತೆ 2 ಕಂಬಗಳನ್ನ ಹಾಕಬೇಕು. 2 ಕಂಬ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಮ್ಯಾಟ್ ಫಿನಿಶಿಂಗ್ ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಹೋಗ್ಬಿಟ್ಟು ನೆಕ್ಸ್ಟು ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಬೇಕು ಅಂದರೆ ನೀವು ಮಧ್ಯದಲ್ಲಿ ಅಕಸ್ಮಾತ್ ಫೋಲ್ಡ್ ಆಯಿತು ಅಂತ ಅನಿಸಿದರೆ, ಇಲ್ಲ ಸ್ಟಿಫಾಗಿಲ್ಲ ಅಂದರೆ ಅಲ್ಲಲ್ಲೇ ಒಂದೊಂದು ಬೇಕಾದಲ್ಲಿ ಒಂದು ಬೀಡ್ಸ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೋದು. ನೋಡಿ, ಎಷ್ಟು ಸ್ಟಿಫ್ ಆಗಿದೆ. ನಾನು ಎಲ್ಲೂ ಸಹ ಬೆಂಡ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಕ್ಲೀನಾಗಿ ವಿ ಶೇಪ್. ಸೆಕೆಂಡ್ ಏನು ಸ್ಟೆಪ್ ಇದೆ ಅದು ವಿ ಶೇಪ್ ಇರೋದ್ರಿಂದ ನಮಗಿಲ್ಲಿ 3rd ಸ್ಟೆಪ್ನಲ್ಲಿ ನಾವು 2 ಕಂಬ ಹಾಕಿದಾಗ ಕ್ಲೀನಾಗಿ ಕೂರುತ್ತೆ. ನೋಡಿ, ಸ್ಯಾರಿ ಫುಲ್ಲು ನನಗೆಲ್ಲೂ ಸಹ ಬೆಂಡಾಗಿಲ್ಲ ಮತ್ತು ಸುಕ್ಕೂ ಸಹ ಬಂದಿಲ್ಲ, ಆ ಥರ ಇದೆ. ನಾನು ತೋರಿಸಿರೋ ಥರ ವಿಡಿಯೋಲ್ಲಿ ತೋರಿಸಿರೋ ಥರನೇ ಹಾಕ್ಕೊಂಡೋಗಿ ತುಂಬ ಈಸಿಯಾಗಿ ನೀವು ಇದನ್ನ ಫಿನಿಶಿಂಗ್ ಮಾಡ್ಬೋದು. ನೋಡಿ, 1 ಇಂಚು 1.5 ಇಂಚಿನಷ್ಟು ಬಾರ್ಡರ್ ಲೈನ್ ಡಿಸೈನ್ ಬಂದಿದೆ. ನಮಗೆ ಲೇಸ್ ಯಾವ ಥರ ಹಚ್ಚಿರೋ ಥರ ಆ ಥರ ಕಾಣುತ್ತೆ. ಈ ಬ್ಲೌಸ್ ಡಿಸೈನ್ನ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹಾಕಿದ್ದೀನಿ. ಕಾಟನ್ ಥ್ರೆಡ್ನಿಂದ ನಾನು ಮಾಡ್ಕೊಂಡಿರೋದು ನೀವು ನೋಡ್ಬೋದು. ಹೊಸಬ್ರಾಗಿದ್ದರೆ ನನ್ನ ಈ ಚಾನಲ್ನಲ್ಲಿ ಈ ಬ್ಲೌಸ್ ವರ್ಕ್ ಡಿಸೈನ ನಾನು ಹಾಕಿದ್ದೀನಿ. ನಾರ್ಮಲ್ ನೀಡಲ್ನಿಂದ ಹಾಕಿರೋದು, ಕಾಟನ್ ಥ್ರೆಡ್ನಿಂದ ಆ್ಯಂಕರ್ ಥ್ರೆಡ್ ಬರುತ್ತಲ್ಲ ಅದರಲ್ಲೇ ಹಾಕಿದ್ದೀನಿ. ನೋಡಿ, ಡಿಸೈನು ಅದಕ್ಕೂ ಮ್ಯಾಚ್ ಆಗಲಿ ಅಂದ್ಬಿಟ್ಟು ನಾನು ಪರ್ಲು ಮತ್ತು ಮ್ಯಾಟ್ ಫಿನಿಶಿಂಗ್ ಬೀಡನ್ನ ನಾನು ಯೂಸ್ ಮಾಡಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಇದು ವರ್ಕ್ನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.